ಎಕ್ಸಾಮ್ ಟೆನ್ಷನ್ ವರ್ಸಸ್ ಮಗುವಿನ ಮೋಷನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ. ಇವತ್ತು ನಾನು ನಿಮ್ಮ ಮುಂದೆ ಯಾಕೆ ಇಷ್ಟೊಂದು ವಿಚಿತ್ರವಾಗಿ ಆಡ್ತಾ ಇದ್ದೀನಿ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಆದರೆ ನಾನಿವಾಗ ಸದ್ಯಕ್ಕೆ 2 ಕಂಪ್ನಿಗಳ ಮ್ಯಾನೇಜರ್. ಗೊತ್ತಾ ನಿಮಗೆ? ಒಂದು BCom ಡಿಗ್ರಿ ಮತ್ತು ಇನ್ನೊಂದು ನನ್ನ ಪುಟ್ಟ ಕಂದಮ್. ಅದು ಮಲಗಿದೆ ನೋಡಿ ತಟ್ಲಲ್ಲಿ, ಸೌಂಡ್ ಕೊಡ್ತಾ ಇದೆ ಅಲ್ವಾ. ಇವತ್ತು ಮದರ್ ಆ್ಯಂಡ್ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. BCom ಅಂದಮೇಲೆ ನಮಗೆ ಮುಖ್ಯವಾಗಿರೋದು ಬ್ಯಾಲೆನ್ಸ್ ಶೀಟ್. ಕಾಲೇಜ್ನಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಬ್ಯಾಲೆನ್ಸ್ ಮಾಡೋದನ್ನು ಕಲಿತೆ, ಆದರೆ ಮನೆಯಲ್ಲಿ ಮಗುವಿನ ಬ್ಯಾಲೆನ್ಸ್ ಮಾಡೋದನ್ನು ಯಾವ ಪ್ರೊಫೆಸರು ಹೇಳ್ಕೊಟ್ಟಿಲ್ಲ. ಗೊತ್ತಾ ನಿಮಗೆ? ರಾತ್ರಿ 2 ಗಂಟೆಗೆ ನಾನು ಡೆಬಿಟ್ ವಾಟ್ ಕಮ್ಸಿನ ಅಂತ ಓದ್ತಾ ಇದ್ದರೆ, ನನ್ನ ಮಗಳು ಕ್ರೆಡಿಟ್ ವಾಟ್ ಔಟ್ ಅಂತ ಡೈಪರ್ನೆಲ್ಲ ಗಲೀಜು ಮಾಡಿಕೊಂಡು ಕರಿತಾ ಇರ್ತಾಳೆ. ಗೊತ್ತಾ? ಅಲ್ಲಿಗೆ ನನ್ನ ಅಕೌಂಟ್ಸು ಕ್ಲೋಸು, ನನ್ನ ನಿದ್ದೆ ಕೂಡ ಕ್ಲೋಸು. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ವಿಷಯಕ್ಕೆ ಬಂದರೆ, ಮೊದಲೆಲ್ಲ ಗ್ರಾಫ್ ಹಾಕಿ ಲಾಭ ನಷ್ಟ ನೋಡ್ತಿದ್ದೆ. ಈಗ ನನ್ನ ಮಗುವಿನ ತೂಕ ಲಾಭ ನಷ್ಟ ನೋಡ್ತಾ ಇದ್ದೀನಿ. 45 ಡೇಸ್ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ರೆ ಆ ಡಾಕ್ಟರ್ ಅಮ್ಮ ನೋಡೋ ಲುಕ್ಕು ಹೇಗಿರುತ್ತೆ ಗೊತ್ತಾ? ನಮ್ಮ ಎಕನಾಮಿಕ್ಸ್ ಟೀಚರು ಕೂಡ ಅಷ್ಟೊಂದು ಲುಕ್ ಕೊಟ್ಟಿದ್ದೇ ಇಲ್ಲ, ಅಷ್ಟು ಭಯಂಕರವಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಅವ್ರ ಲುಕ್ಕು. ಇನ್ವೆಂಟರಿ ಮ್ಯಾನೇಜ್ ಅಂದರೆ ಏನು ಗೊತ್ತಾ? ಮನೆಯಲ್ಲಿ ಹಾಲು, ಡೈಪರು, ಪೌಡರು ಅಂತ ಎಲ್ಲ ಸ್ಟಾಕ್ ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತೀನಿ. ಒಂದು ಡೈಪರ್ ಮಿಸ್ ಆದರೂ ಸಾಕು, ನಮ್ಮ ಮನೆಯಲ್ಲಿ ಎಮರ್ಜೆನ್ಸಿ ಆಡಿಟ್ ಸ್ಟಾರ್ಟ್ ಆಗಿರುತ್ತೆ. ಅದು ನಮ್ಮಮ್ಮನ ಹತ್ರ. ಗೊತ್ತಾ? ಒಂದ್ಸಲ ಏನಾಯಿತು ಅಂದರೆ, ಝೂಮ್ ಮೀಟಿಂಗ್ ಕ್ಲಾಸ್ ನಡೀತಾ ಇತ್ತಾ, ಸರ್ ಬಿಸ್ನೆಸ್ ಲಾ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಸೀರಿಯಸ್ಸಾಗಿ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ಪುಟ್ಕಂದಮ್ಮ ಈ ಅಂತ ರಾಗ ಸ್ಟಾರ್ಟ್ ಮಾಡ್ತು. ಸರ್ ಕೇಳ್ತಾರೆ, ಯಾರದಲ್ಲಿ ಮ್ಯೂಸಿಕ್ ಆನ್ ಮಾಡಿರೋದು ಅಂತ. ಗೊತ್ತಾ? ನಾನು ಮೈಕ್ ಆಫ್ ಮಾಡೋ ಅಷ್ಟರಲ್ಲಿ ಇಡೀ ಕ್ಲಾಸ್ಗೆ ನನ್ನ ಮಗಳ ಸೌಂಡು ಎಲ್ಲರಿಗೂ ಗೊತ್ತಾಯಿತು. ಆ BCom ಸ್ಟೂಡೆಂಟ್ ಲೈಫಲ್ಲಿ ಕಾನೂನಿಗಿಂತ ಆ ಕಂದಮ್ಮನ ಮ್ಯೂಸಿಕ್ಕೇ ಬಾಸ್ ಅಂತ. ನಿಜ ಹೇಳಬೇಕಂದ್ರೆ, ಎಕ್ಸಾಮ್ನಲ್ಲಿ ಕೂತಾಗ ನನಗೆ ಕ್ಯಾಲ್ಕುಲೇಟರ್ ಸೌಂಡ್ಗಿಂತ ನನ್ನ ಮಗು ಆಟ ಸಾಮಾನುಗಳ ಸೌಂಡೇ ಜಾಸ್ತಿ ಆಗಿರುತ್ತೆ. ಅಕಸ್ಮಾತ್ ಅಕೌಂಟ್ಸ್ ಟ್ಯಾಲಿ ಆಗಲಿಲ್ಲ ಅಂದರೆ, ಇದಕ್ಕಿಂತ ಮಗುವಿನ ಲಾಲಿ ಹಾಡನ್ನು ಹೇಳ್ಬಿಟ್ಟು ಮಗುನ ಮಲಗಿಸೋದೇ ತುಂಬ ಈಸಿ. ಗೊತ್ತಾ? ನೋಡಿರಲ್ಲ ಫ್ರೆಂಡ್ಸ್, ಒಬ್ಬ ಅಮ್ಮನಾಗಿ ಮತ್ತು ಒಬ್ಬ ಸ್ಟೂಡೆಂಟಾಗಿ ನನ್ನ ಜೀವನ ನಡೀತಿರೋದನ್ನು ಒಂಥರ ಡಬಲ್ ಎಂಟ್ರಿ ಸಿಸ್ಟಮ್ ಇದ್ದಂಗೆ. ಗೊತ್ತಾ? ನಗು ಇರುತ್ತೆ, ಕಷ್ಟ ಇರುತ್ತೆ, ಇದ್ದೇ ಇರೋಲ್ಲ, ಆದರೆ ಜರ್ನಿ ಒಂಥರ ಸೂಪರಾಗಿರುತ್ತೆ. ನಿಮ್ಮಲ್ಲಿ ಯಾರಾದರೂ ನನ್ನ ಥರ ಡಬಲ್ ಕೆಲಸ ಮಾಡ್ತಾಯಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾರಾದರೂ ಈ ಥರ ಕಷ್ಟಪಡ್ತಾಯಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಪೇರೆಂಟಿಂಗ್ ಆ್ಯಂಡ್ ಹ್ಯಾಪಿ ಸ್ಟಡಿಂಗ್.